ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಪ್ರೈಮರಿ ಮಾರ್ಕೆಟ್ ಆಕ್ಟಿವ್ ಆಗಿದೆ. ಸೋಮವಾರ ಅಕ್ಟೋಬರ್ 6ಕ್ಕೆ ಟಾಟಾ ಕ್ಯಾಪಿಟಲ್ನ 15,000 ಕೋಟಿಗೂ ಹೆಚ್ಚಿನ ಇಶ್ಯೂ ಸೈಜ್ನ IPO ಓಪನ್ ಆಗುತ್ತೆ. ಒಂದು ಲಾರ್ಜ್ ಇಶ್ಯೂ ಸೈಜ್ನೊಂದಿಗೆ ಟಾಟಾ ಕ್ಯಾಪಿಟಲ್ IPOನ ತರ್ತಿದ್ದಾರೆ. ಸೊ ಅದೇ ರೀತಿಯಲ್ಲಿ ಇನ್ನೊಂದು ಲಾರ್ಜ್ ಇಶ್ಯೂ ಸೈಜ್ನ IPO ಕೂಡ ಮಂಗಳವಾರದ ದಿನ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. LG ಎಲೆಕ್ಟ್ರಾನಿಕ್ಸ್ ಇಂಡಿಯಾ ತಮ್ಮ IPO ತರುವಂಥ ಪ್ಲಾನ್ಸ್ ಅನ್ನ ಮಾಡಿದ್ದಾರೆ. ಈ ವಿಡಿಯೋನಲ್ಲಿ LG ಎಲೆಕ್ಟ್ರಾನಿಕ್ಸ್ IPO ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಬಿಸ್ನೆಸ್ ಮಾಡೆಲ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. IPO ಇಂಪಾರ್ಟೆಂಟ್ ಡೇಟ್ಸ್ ಏನು, ಪ್ರೈಸ್ ಬ್ಯಾಂಡ್ ಎಷ್ಟು ಸೆಟ್ ಆಗಿದೆ, ಕಂಪನಿಯ ಫಿನಾನ್ಷಿಯಲ್ಸ್ ಯಾವ ರೀತಿಯಲ್ಲಿ ಕಾಣಿಸ್ತಿದೆ, ಇಶ್ಯೂ ಸೈಜ್ ಎಷ್ಟಿರುತ್ತೆ, ಯಾವ ಕೆಟಗರಿಗಳಲ್ಲಿ ಎಷ್ಟು ಶೇರ್ಸ್ಗಳನ್ನು ಆಫರ್ ಮಾಡ್ತಿದ್ದಾರೆ, ಅಲಾಟ್ಮೆಂಟ್ನ ಚಾನ್ಸಸ್ ಇರುತ್ತಾ, ಅದರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗೆ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ IPO ವ್ಯಾಲ್ಯೂಷನ್ ಜಸ್ಟಿಫೈ ಆಗ್ತಿದೆಯಾ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಕೊನೆಯದಾಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿದೆಯಾ, ಲಿಸ್ಟಿಂಗ್ ಗೇನ್ನ ಚಾನ್ಸಸ್ ಇರುತ್ತಾ, ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಯನ್ನು ಪ್ರೊವೈಡ್ ಮಾಡ್ತೀನಿ. LG ಎಲೆಕ್ಟ್ರಾನಿಕ್ಸ್ ಇಂಡಿಯಾ 1997ರಲ್ಲಿ ಪ್ರಾರಂಭವಾದಂಥ ಒಂದು ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರರ್ ಹಾಗೆ ಡಿಸ್ಟ್ರಿಬ್ಯೂಟರ್ ಕಂಪನಿ ಆಗಿರ್ತಾರೆ. ಇವರ ಪೇರೆಂಟ್ ಕಂಪನಿ LG ಎಲೆಕ್ಟ್ರಾನಿಕ್ಸ್ ಒಂದು ಸೌತ್ ಕೊರಿಯನ್ ಕಂಪನಿ ಆಗಿರ್ತಾರೆ. ಇವರು ಮೇಜರ್ ಆಗಿ ಹೋಮ್ ಅಪ್ಲಯನ್ಸಸ್ಗಳು ಹಾಗೆಯೇ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಗೂಡ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಅಂದರೆ ಕಂಪನಿ ರೆಫ್ರಿಜರೇಟರ್ಸ್, ವಾಷಿಂಗ್ ಮೆಷಿನ್, ಏರ್ ಕಂಡೀಷನರ್ಸ್ ಈ ರೀತಿಯ ಪ್ರಾಡಕ್ಟ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. B2C, B2B ಎರಡೂ ಕ್ಯಾಟಗರಿಗಳಲ್ಲಿ ಕಂಪನಿ ಕೆಲಸ ಮಾಡ್ತಾರೆ. ಅಂದರೆ ಡೈರೆಕ್ಟಾಗಿ ಕಸ್ಟಮರ್ಸ್ಗಳಿಗೆ ಸ್ಟೋರ್ನ ಮೂಲಕ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡೋದು ಅಷ್ಟೇ ಅಲ್ಲದೆ ಬಿಸ್ನೆಸಸ್ಗಳಿಗೆ ಕೂಡ ಪ್ರಾಡಕ್ಟ್ಸ್ಗಳನ್ನು ಬಲ್ಕ್ ರೇಷೋನಲ್ಲಿ ಇವರು ಸೆಲ್ ಮಾಡ್ತಾರೆ. ಸೊ ಈ ರೀತಿಯ ಒಂದು ಬಿಸ್ನೆಸ್ ಮಾಡ್ತಿರುವಂಥ ಕಂಪನಿ LG ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಆಗಿರ್ತಾರೆ. ಸೊ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುವಂಥ ವಸ್ತುಗಳನ್ನು ಭಾರತದಲ್ಲಿ ಮಾತ್ರ ಅಲ್ಲದೆ ಬೇರೆ ದೇಶಗಳಿಗೆ ಕೂಡ ಇವರು ಎಕ್ಸ್ಪೋರ್ಟ್ ಮಾಡಿ ಅಲ್ಲಿ ಕೂಡ ಸೇಲ್ಸನ್ನು ಮಾಡ್ತಾರೆ. ಸೊ ಎಲೆಕ್ಟ್ರಾನಿಕ್ ಗೂಡ್ಸ್ಗಳ ಮ್ಯಾನುಫ್ಯಾಕ್ಚರಿಂಗ್ ಅಷ್ಟೇ ಅಲ್ಲದೆ ಸರ್ವಿಸಸ್ಗಳನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ರಿಪೇರ್, ಮೇಂಟೆನೆನ್ಸ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡೋದು ಕೂಡ ಕಂಪನಿಯ ಬಿಸ್ನೆಸ್ ಆಗಿದೆ. ಮೇಜರ್ ಆಗಿ ಹೋಮ್ ಅಪ್ಲಯನ್ಸಸ್, ಏರ್ ಸೊಲ್ಯೂಷನ್, ಹೋಮ್ ಎಂಟರ್ಟೈನ್ಮೆಂಟ್ ಸೆಗ್ಮೆಂಟ್ನಲ್ಲಿ ಕಂಪನಿ ಕೆಲಸ ಮಾಡ್ತಾರೆ. ಭಾರತದಲ್ಲಿ 2 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದೆ. 2 ಸೆಂಟ್ರಲ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ಗಳನ್ನು ಕೂಡ ಹೊಂದಿದ್ದಾರೆ. 23 ರೀಜನಲ್ ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್ಗಳು ಇದೆ. 51 ಬ್ರಾಂಚ್ ಆಫೀಸಸ್ಗಳನ್ನು ಕಂಪನಿ ಹೊಂದಿದ್ದಾರೆ. ಸೊ ನೋಯ್ಡಾದಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದ್ರೆ, ಪುಣೆನಲ್ಲಿ ಇನ್ನೊಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನು ಕಂಪನಿ ಹೊಂದಿದ್ದಾರೆ. 1006 ಸರ್ವಿಸ್ ಸೆಂಟರ್ಗಳು ಕೂಡ ಇದೆ. 13,368 ಇಂಜಿನಿಯರ್ಸ್ಗಳನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಇವರು ಮೇಂಟೆನೆನ್ಸ್ ಅಂಡ್ ರಿಪೇರ್ ಆಕ್ಟಿವಿಟೀಸ್ಗಳನ್ನು ಮಾಡ್ತಾರೆ. ಟೋಟಲ್ 3,796 ಎಂಪ್ಲಾಯೀಸ್ಗಳು LG ಎಲೆಕ್ಟ್ರಾನಿಕ್ಸ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾರೆ. LG ಎಲೆಕ್ಟ್ರಾನಿಕ್ಸ್ನ IPO ಅಕ್ಟೋಬರ್ 7 ಮಂಗಳವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಅಕ್ಟೋಬರ್ 9ರವರೆಗೂ ಈ ಒಂದು IPOನಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 1,080ರ ಲೋವರ್ ಪ್ರೈಸ್ ಬ್ಯಾಂಡ್, 1,140ರ ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 13 ಶೇರ್ಸ್ಗಳ ಲಾಟ್ ಆಗಿರುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಮಿನಿಮಮ್ ಒಂದು ಲಾಟ್ಗೆ ಅಪ್ಲೈ ಮಾಡಬೇಕು. ಒಂದು ಲಾಟ್ಗೆ ಅಪ್ಲೈ ಮಾಡೋದಕ್ಕೆ ₹14,820 ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನೀವು 13 ಲಾಟ್ಗೆ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡ್ಬೋದಾಗುತ್ತೆ. ಅದಕ್ಕಿಂತ ಹೆಚ್ಚಿನ ಲಾಟ್ಸ್ಗೆ ಅಪ್ಲೈ ಮಾಡಬೇಕು ಅಂತ ಇದ್ರೆ HNI ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 10 ಅಕ್ಟೋಬರ್ ಆಗಿರುತ್ತೆ. 11 ಅಕ್ಟೋಬರ್ಗೆ ಅಲಾಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ರೀಫಂಡ್ 13 ಅಕ್ಟೋಬರ್ಗೆ ನಿಮಗೆ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಶೇರ್ಸ್ಗಳು ಕೂಡ ಡಿಮ್ಯಾಟ್ ಅಕೌಂಟಲ್ಲಿ 13 ಅಕ್ಟೋಬರ್ಗೆ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ 14 ಅಕ್ಟೋಬರ್ ಆಗಿರುತ್ತೆ. LG ಎಲೆಕ್ಟ್ರಾನಿಕ್ಸ್ನ ಫಿನಾನ್ಷಿಯಲ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ನಲ್ಲಿ ಒಂದು ಸ್ಟ್ರಾಂಗ್ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. 30 ಜೂನ್ 2025ರ ಕಾಲಮ್ ಏನು ನೋಡೋದಕ್ಕೆ ಸಿಗ್ತದೆ. ಇದು ಜಸ್ಟ್ ಒಂದು ಕ್ವಾರ್ಟರ್ನ ರಿಸಲ್ಟ್ ಆಗಿರುತ್ತೆ. 2026ರ ಫಿನಾನ್ಷಿಯಲ್ ಇಯರ್ನ ಜೂನ್ ಕ್ವಾರ್ಟರ್ನಲ್ಲಿ ಕಂಪನಿಯ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಆ ಡೇಟಾ ನೋಡೋದಕ್ಕೆ ಸಿಗ್ತದೆ. ಮಿಕ್ಕ 3 ಕಾಲಮ್ಸ್ ಮಾರ್ಚ್ ಡೇಟಾ ಏನಿದೆ ಅದು ಇಯರ್ಲಿ ಡೇಟಾ ಆಗಿರುತ್ತೆ. ಅಂದರೆ 4 ಕ್ವಾರ್ಟರ್ನ ಡೀಟೇಲ್ಸ್ ಆ ಒಂದು ಕಾಲಮ್ನಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅದೇ ರೀತಿಯಲ್ಲಿ ಟೋಟಲ್ ಇನ್ಕಮ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಪ್ರಾಫಿಟ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 2023ರ ಫಿನಾನ್ಷಿಯಲ್ ಇಯರ್ನಲ್ಲಿ ಟೋಟಲ್ 4 ಕ್ವಾರ್ಟರ್ಗಳಲ್ಲಿ 1,344 ಕೋಟಿ ಪ್ರಾಫಿಟ್ಸ್ ಬಂದಿತ್ತು. ಅದು 2024ರ ಫಿನಾನ್ಷಿಯಲ್ ಇಯರ್ಗೆ 1,511 ಕೋಟಿಗೆ ಜಂಪ್ ಆಗಿದೆ. ಹಾಗೆ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ 2,203 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಕನ್ಸಿಸ್ಟೆಂಟ್ ಆಗಿ ಇಯರ್ ಆನ್ ಇಯರ್ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಹಾಗೆ 2026ರ ಫಿನಾನ್ಷಿಯಲ್ ಇಯರ್ನ ಜಸ್ಟ್ ಒಂದೇ ಕ್ವಾರ್ಟರ್ನಲ್ಲಿ 513 ಕೋಟಿ ಪ್ರಾಫಿಟ್ಸ್ ಆಲ್ರೆಡಿ ಡಿಕ್ಲೇರ್ ಆಗಿದೆ. ಈಗ ಫೆಸ್ಟಿವಲ್ ಸೀಸನ್ ಕೂಡ ಇರೋದ್ರಿಂದ ಕ್ವಾರ್ಟರ್ 2, ಕ್ವಾರ್ಟರ್ 3ನಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರುತ್ತೆ. ಎಬಿಟಾ, ನೆಟ್ವರ್ತ್, ರಿಸರ್ವ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಕಂಪನಿಯಲ್ಲಿ ಯಾವುದೇ ರೀತಿಯ ಡೆಟ್ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಒಂದು ಸ್ಟ್ರಾಂಗ್ ಫಿನಾನ್ಷಿಯಲ್ಸ್ ಆಗಿ ಕನ್ಸಿಡರ್ ಆಗುತ್ತೆ.
ಎಲ್ ಜಿ ಎಲೆಕ್ಟ್ರಾನಿಕ್ಸ್ನ IPO ಇಶ್ಯೂ ಸೈಜ್ 11,600 ಕೋಟಿ ಆಗಿರುತ್ತೆ. ಇದು ಕೂಡ ದೊಡ್ಡ ಇಶ್ಯೂ ಸೈಜ್ ಆಗಿದೆ. ಸೊ 11,600 ಕೋಟಿ ಅರೌಂಡಲ್ಲಿ IPO ಇಶ್ಯೂ ಸೈಜ್ ಇದ್ರೂ ಕೂಡ ಕಂಪ್ಲೀಟ್ ಆಫರ್ ಫಾರ್ ಸೇಲ್ ಆಗಿದೆ. ಅಂದರೆ ಈ ಒಂದು IPOನಿಂದ ಕಂಪನಿಯ ಡೆವಲಪ್ಮೆಂಟ್ಗೆ ಯಾವುದೇ ರೀತಿಯ ಅಮೌಂಟ್ ಹೋಗೋದಿಲ್ಲ. ಎಕ್ಸಿಸ್ಟಿಂಗ್ ಇನ್ವೆಸ್ಟರ್ಸ್ ಹಾಗೆಯೇ ಪ್ರಮೋಟರ್ಸ್ ತಮ್ಮ ಸ್ಟೇಕನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಿದ್ದಾರೆ. ಸೊ ಅವರಿಗೆ ಈ ಒಂದು ಅಮೌಂಟ್ ಹೋಗುತ್ತೆ. ಎಲ್ ಜಿ ಎಲೆಕ್ಟ್ರಾನಿಕ್ಸ್ನಲ್ಲಿ ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಇದೆ. ದೊಡ್ಡ ಇಶ್ಯೂ ಸೈಜ್ ಕೂಡ ಇರೋದ್ರಿಂದ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ QIBsಗಳಿಗೆ 50% ಆಫರನ್ನು ಮಾಡ್ತಿದ್ದಾರೆ. HNI ಕ್ಯಾಟಗರಿಯಲ್ಲಿ 15% ಆಫರ್ ಇರುತ್ತೆ. ವ್ಯಾಲ್ಯೂಷನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 1,140 ಅಪ್ಪರ್ ಪ್ರೈಸ್ ಬ್ಯಾಂಡ್ ಏನಿದೆ, ಈ ಒಂದು ಪ್ರೈಸ್ ಬ್ಯಾಂಡ್ನಲ್ಲಿ ಟೋಟಲ್ ಮಾರ್ಕೆಟ್ ಕ್ಯಾಪ್ 77,370 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಒಂದು ಲಾರ್ಜ್ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಾರೆ. ಅರ್ನಿಂಗ್ ಪರ್ ಶೇರ್ 33 ರೂಪಾಯಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 35ರ PEಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಇವರ ಕಾಂಪಿಟೇಟರ್ಸ್ 56, 57ರ ಆವರೇಜ್ PEಯಲ್ಲಿ ಟ್ರೇಡ್ ಆಗ್ತಿದ್ದಾರೆ. ROCE 42% ಅರೌಂಡಲ್ಲಿದೆ. ಒಂದು ಸ್ಟ್ರಾಂಗ್ ROCE ಆಗಿರುತ್ತೆ. ರಿಟರ್ನ್ ಆನ್ ನೆಟ್ವರ್ತ್ ಕೂಡ 37% ನೋಡೋದಕ್ಕೆ ಸಿಗ್ತದೆ. ಎಲ್ ಜಿ ಎಲೆಕ್ಟ್ರಾನಿಕ್ಸ್ನ ಕಾಂಪಿಟೇಟರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಹ್ಯಾವೆಲ್ಸ್, ವೋಲ್ಟಾಸ್, ವರ್ಲ್ಪೂಲ್, ಬ್ಲೂ ಸ್ಟಾರ್ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಕಾಂಪಿಟೇಟರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ವ್ಯಾಲ್ಯೂಯೇಷನಲ್ಲೇ ಕಂಪನಿ IPOನ ತರ್ತಾ ಇದ್ದಾರೆ. ಸೊ ವೋಲ್ಟಾಸ್ ಒಂದು ಸೆಗ್ಮೆಂಟಲ್ಲಿ ಕಾಂಪಿಟೇಷನ್ ಅನ್ನು ಕೊಟ್ಟರೆ ವರ್ಲ್ಪೂಲ್ ಇನ್ನೊಂದು ಸೆಗ್ಮೆಂಟಲ್ಲಿ ಕಾಂಪಿಟೇಷನ್ ಅನ್ನು ಕೊಡುತ್ತೆ. ಈ ರೀತಿಯಲ್ಲಿ ಎಲ್ಲರೂ ಕೂಡ ಎಲೆಕ್ಟ್ರಾನಿಕ್ ಗೂಡ್ಸ್ ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ತಾರೆ. IPO ಸ್ಟ್ರೆಂತ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಬ್ರ್ಯಾಂಡ್ ಒಂದು ಮೇಜರ್ ಸ್ಟ್ರೆಂತ್ ಆಗಿರುತ್ತೆ. LG ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ವ್ಯಾಲ್ಯೂನ ಮೇಂಟೈನ್ ಮಾಡಿಕೊಂಡು ಬರ್ತಿದೆ. ಅದು ಕಂಪನಿಯ ಮೇಜರ್ ಸ್ಟ್ರೆಂತ್ ಆಗಿದೆ. ಹಾಗೆ ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಟೀಮನ್ನು ಕೂಡ ಕಂಪನಿ ಹೊಂದಿರ್ತಾರೆ. ಸೊ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರಾಡಕ್ಟ್ಸ್ಗಳನ್ನು ಸೆಲ್ ಮಾಡ್ತಿರೋದು ಕೂಡ ಕಂಪನಿಗೆ ಒಂದು ಮೇಜರ್ ಸ್ಟ್ರೆಂತ್ ಆಗಿದೆ. ಎಕ್ಸ್ಪೋರ್ಟ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಒಂದು ಸ್ಟ್ರಾಂಗ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್, ಸರ್ವಿಸ್ ಇನ್ಫ್ರಾಸ್ಟ್ರಕ್ಚರನ್ನು ಕೂಡ ಕಂಪನಿ ಹೊಂದಿದ್ದಾರೆ. ಹಾಗೆ LG ಎಲೆಕ್ಟ್ರಾನಿಕ್ಸ್ ಕೊರಿಯಾ ಬೇಸ್ಡ್ ಕಂಪನಿ ಒಂದು ಸ್ಟ್ರಾಂಗ್ ಸಪೋರ್ಟನ್ನು ತಮ್ಮ ಸಬ್ಸಿಡರಿ ಕಂಪನಿಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಅದು ಕೂಡ ಮೇಜರ್ ಸ್ಟ್ರೆಂತ್ ಆಗಿರುತ್ತೆ. ಫಿನಾನ್ಷಿಯಲಿ ಕೂಡ ಒಂದು ಸ್ಟ್ರಾಂಗ್ ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಗ್ತದೆ. ಪ್ರಾಫಿಟಬಿಲಿಟಿ ಟ್ರೆಂಡ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ. ಕೆಲವೊಂದಿಷ್ಟು ವೀಕ್ನೆಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಂಪ್ಲೀಟ್ OFS ಆಗಿದೆ. ಸ್ವಲ್ಪ ಮಟ್ಟಿಗೆ ಫ್ರೆಶ್ ಇಶ್ಯೂನ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು. ಅದೆಲ್ಲ ಒಂದು ಕಡೆ ವೀಕ್ನೆಸ್ ಆಗಿ ಕನ್ಸಿಡರ್ ಆಗ್ಬೋದು. ಕಾಂಪಿಟೇಷನ್ ತುಂಬಾ ಇದೆ. ಈ ಒಂದು ಮಾರ್ಕೆಟ್ನಲ್ಲಿ ಸಾಕಷ್ಟು ಪ್ಲೇಯರ್ಸ್ಗಳು ಕೂಡ ಇದ್ದಾರೆ. ಆದ್ದರಿಂದ ಅದರ ಒಂದು ಇಂಪ್ಯಾಕ್ಟ್ ಕೂಡ ವೀಕ್ನೆಸ್ ಆಗಿ ಕನ್ಸಿಡರ್ ಆಗುತ್ತೆ. ರಾ ಮೆಟೀರಿಯಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋದರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಇನ್ಕ್ರೀಸ್ ಆಗ್ಬೋದು. ಆ ಒಂದು ರಿಸ್ಕ್ ಕೂಡ ಇರುತ್ತೆ. ಹಾಗೆ ಮೇಜರ್ ಆಗಿ ಸೀಸನಲ್ ಡಿಮ್ಯಾಂಡ್ ಕೂಡ ಇರುತ್ತೆ. ಯಾಕೆಂದರೆ AC ಅಂತ ಪ್ರಾಡಕ್ಟ್ಸ್ಗಳು ಕೇವಲ ಒಂದು ಸೀಸನ್ನಲ್ಲಿ ಮಾತ್ರ ಸ್ಟ್ರಾಂಗ್ ಆಗಿ ಸೆಲ್ ಆಗುತ್ತೆ. ಬೇರೆ ಸೀಸನ್ಸ್ಗಳಲ್ಲಿ ಈ ಸೇಲ್ಸ್ ಕಡಿಮೆ ಆಗ್ಬೋದು. ಸೊ ಈ ರೀತಿಯ ವೀಕ್ನೆಸ್ ಅವರ ಕಾಂಪಿಟೇಟರ್ಸ್ ಬಿಸ್ನೆಸ್ನಲ್ಲಿ ಕೂಡ ಇರುತ್ತೆ. ಸೇಮ್ ವೀಕ್ನೆಸ್ ಇಲ್ಲೂ ಕೂಡ ಇದೆ. LG ಎಲೆಕ್ಟ್ರಾನಿಕ್ಸ್ನ IPO ರಿಜಿಸ್ಟರ್ KFin ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿದ್ದು ಅವರ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡಬೇಕಾಗತ್ತೆ. ಸೊ ಕೊನೆಯದಾಗಿ ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ ಅಂತ ಅಬ್ಸರ್ವ್ ಮಾಡಿದಾಗ ಕಂಪನಿ ಸೆಟ್ ಮಾಡಿರುವಂಥ ಪ್ರೈಸ್ 1,140 ರೂಪಾಯಿ, 175ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಸೊ 2,275 ರೂಪಾಯಿ ಅರೌಂಡಲ್ಲಿ ಪ್ರಾಫಿಟ್ ಪ್ರತಿ ಲಾಟ್ನ ಮೇಲೆ ಎಕ್ಸ್ಪೆಕ್ಟೆಡ್ ಇರುತ್ತೆ. 15% ಲಿಸ್ಟಿಂಗ್ ಗೇನ್ನ ಎಸ್ಟಿಮೇಷನ್ಸ್ ಇವತ್ತು ನೋಡೋದಕ್ಕೆ ಸಿಗ್ತದೆ. ಒಂದು ಸ್ಟ್ರಾಂಗ್ ಸಬ್ಸ್ಕ್ರಿಪ್ಷನ್ ಬಂದರೆ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇದ್ದರೆ ಈ ಒಂದು ಪ್ರೀಮಿಯಂ ಇನ್ನಷ್ಟು ಇನ್ಕ್ರೀಸ್ ಆಗ್ಬೋದು. 15%ನ ಪ್ರೀಮಿಯಂ ಕೂಡ ಒಳ್ಳೆ ಒಂದು ಪ್ರೀಮಿಯಂ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಹಾಗೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಈ ರೀತಿಯ ಎಲೆಕ್ಟ್ರಾನಿಕ್ ಗೂಡ್ಸ್ ಮ್ಯಾನುಫ್ಯಾಕ್ಚರರ್ ಕಂಪನಿಗಳ ಸ್ಟಾಕ್ಸ್ ಇಲ್ಲ ಅಂದರೆ ಈ ಒಂದು ಕಂಪನಿಯನ್ನು ಖಂಡಿತವಾಗ್ಲೂ ಲಾಂಗ್ ಟರ್ಮ್ಗೆ ಮೇಂಟೈನ್ ಮಾಡ್ಬೋದು. ಸೊ ಒಂದು ಸ್ಟ್ರಾಂಗ್ ಬ್ರ್ಯಾಂಡ್ ರೆಕಗ್ನಿಷನ್ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಫಿನಾನ್ಷಿಯಲ್ ಸ್ಟ್ರಾಂಗ್ ಆಗಿದೆ. ವ್ಯಾಲ್ಯೂಷನ್ಸ್ ಜಸ್ಟಿಫೈ ಆಗ್ತದೆ. ಆದ್ದರಿಂದ ಲಾಂಗ್ ಟರ್ಮ್ಗೂ ಕೂಡ LG ಎಲೆಕ್ಟ್ರಾನಿಕ್ಸ್ ಒಳ್ಳೆ ಒಂದು ಬೆಟ್ ಆಗುತ್ತೆ. ಸೊ LG ಎಲೆಕ್ಟ್ರಾನಿಕ್ಸ್ IPO ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.